ಹೇಳಿದ್ರೆ ಪ್ರಯೋಜನ ಇರಲ್ಲ. ಗುಟ್ಟಾಗಿಡ್ತಾ ಇದ್ದೀರಿ ಅದನ್ನು. ತುಂಬ ಚೆನ್ನಾಗಿ ಆಡ್ತೀವಿ ಸರ್. ಕತ್ಲಿನಲ್ಲಿ ಕಳೆದೋಗಿದ್ದಕ್ಕೆ ನಮಗೆ ಒಂದು ವಾರ ಬಿಟ್ಕೊಂಡು ಸಿಕ್ತು ಸರ್. ಇದು ರೋಷನ್ ಸಬ್ಜಾ ಅಂದ್ಬಿಟ್ಟು ಬಣ್ಣ ಬಂದಿದ್ದು. ಈಗ ಇದಕ್ಕೆ 4 ವರ್ಷ ಸರ್ ಬಿಡಿ ಕಣ್ಣು. ತುಂಬ ಚೆನ್ನಾಗಿ ಆಡ್ತಾಯಿತ್ತು ಸರ್. ಹೋದ ವರ್ಷ ಇದನ್ನು ಟೂರ್ನಮೆಂಟಿಗೆ ಬಿಡೋಕ್ಕಾಗಲಿಲ್ಲ. ಕಾರಣ ಏನು ಅಂತ ಅಂದರೆ ಅಕ್ಕಿ ಕಳೆದೋಗ್ಬಿಟ್ಟಿತ್ತು. ಒಂದು ವಾರ ಮುಂಚೆ ಅಕ್ಕಿ ಕಳೆದೋಗಿದ್ದು, ಒಂದು ವಾರ ಸಿಗಲಿಲ್ಲ ನಮ್ಮ ಕೈಗೆ. ಒಂದು ವಾರ ಬಿಟ್ಕೊಂಡು ಪಾಪ ಫುಲ್ ಕಲಾಸಾಗಿ ಮನೆ ಹತ್ರ ಬಂತು. ತುಂಬ ಚೆನ್ನಾಗಿ ಆಡ್ತೀವಿ ಸರ್. ಕತ್ಲಿನಲ್ಲಿ ಕಳೆದೋಗಿದ್ದಕ್ಕೆ ನಮಗೆ ಒಂದು ವಾರ ಬಿಟ್ಕೊಂಡು ಸಿಕ್ತು. ಹಂಗಾಗಿ ಅಕ್ಕಿ ಹುಷಾರು ಹೆಲ್ತ್ ಪ್ರಾಬ್ಲಮ್ ಆಗಿರೋದ್ರಿಂದ ಅಕ್ಕಿ ಬಿಡೋಕ್ಕಾಗಿಲ್ಲ. ಈ ವರ್ಷ ಬಿಡ್ತೀನಿ ಸರ್. ಈಗ ಆಲ್ರೆಡಿ ಬಿಟ್ಟಿದ್ದೀರಾ ಟ್ರಯಲ್ಗೆ? ಸರ್ ಇನ್ನೂ ಬಿಟ್ಟಿಲ್ಲ, ಇನ್ನೂ ತುಂಬ ಟೈಮ್ ಆಯ್ತು. ಹಳೆ ಅಕ್ಕಿಗಳನ್ನ ಈಗಲೇ ಯಾಕೆ ಸರ್, ಇನ್ನೂ ಸ್ವಲ್ಪ ಹತ್ರ ಟೂರ್ನಮೆಂಟ್ ಹತ್ರ ಮಾಡ್ಕೊಂಡು. ಒಂದು ಮಾಮೂಲಾಗಿ ಬಿಟ್ಟಾಗ ಎಷ್ಟು ವಾರ ಇತ್ತು ಇದುವರೆಗೂ? ಸರ್ ಮ್ಯಾಕ್ಸಿಮಮ್ ತುಂಬ ಚೆನ್ನಾಗಿ ಆಡೈತೆ ಸರ್ ಅದು. ಅದ್ರ ಟೈಮು ಬೇಡ, ಬಿಟ್ಟಾಗ ಅದು ಕನ್ಫರ್ಮ್ ಜನಗಳಿಗೆ ಗೊತ್ತಾಯ್ತದೆ. ಸುಮ್ಮನೆ ಈಗ ಹೇಳಿದ್ರೆ ಪ್ರಯೋಜನ ಇರಲ್ಲ. ಗುಟ್ಟಾಗಿಡ್ತಾ ಇದ್ದೀರಿ ಅದನ್ನು. ಈ ಸಾರಿ ಸ್ಪರ್ಧೆಗೆ ಇಳಿಯುತ್ತೆ ಸರ್. ನೋಡೋಣ, ನಮ್ಗೆ ಅಡ್ಜಸ್ಟ್ ಆಗೋದ್ರೆ ಬಿಟ್ಕೊಂತೀನಿ ಸರ್. ನೋಡೋಣ, 5 ಗಂಡುಗಳವೆ, ಹಳೆ ಗಂಡುಗಳು ಓದೋರಿದ್ದಾವೆ. ಅಡ್ಜಸ್ಟ್ ಮಾಡ್ಕೊಂಡು ಬಿಟ್ಕೊಂತೀನಿ. ಇದಕ್ಕೆಲ್ಲ ಫುಡ್ಡಿರ ಸರ್ ಎಲ್ಲದಕ್ಕೂ ಅಷ್ಟೇ. ರಾಗಿ ಒಂದೇ ನಾನು ಕೊಡೋದು, ಬೇರೆ ಏನು ಕೊಡಲ್ಲ. ಹೊಟ್ಟೆ ತುಂಬ ಮೇವು ರಾಗಿ, ಹೊಟ್ಟೆ ತುಂಬ ನೀರು, ಇಷ್ಟು ಬಿಟ್ಟರೆ ಬೇರೆ ಏನಿಲ್ಲ ಸರ್.